ಕುಟುಂಬಸ್ಥರಿಗೆ 0.1% ಸಂಶಯ ಇರಲಿಲ್ಲ. ಯಾಕಂದ್ರೆ ಕುಟುಂಬಸ್ಥರು ಈ ಒಂದು ಘಟನೆ ನಡೆದ ಬಳಿಕ, ಅಂದ್ರೆ ಆಕೆ ಕೃತಿಕಾ ರೆಡ್ಡಿ ಸಾವನ್ನಪ್ಪಿದ ಬಳಿಕವಾಗಿ ಪೊಲೀಸರು ಆಸ್ಪತ್ರೆಗೆ ಹೋಗಿ ಮೃತದೇಹವನ್ನ ನೋಡಿ UDR ಮಾಡ್ಬೇಕಂತ ಹೇಳಿದ್ರು ಸಹಿತ, ಪೊಲೀಸರು ಅಡ್ವೈಸ್ ಮಾಡಿದ್ರು ಸಹಿತ, ಕೃತಿಕಾ ಪೋಷಕರು, ಅವ್ರ ತಂದೆ ಮುನೇರೆಡ್ಡಿ ಅವರು ಆಗ್ಬೋದು, ಯಾರು ಸಹಿತ ಬೇಡ, ಪೋಸ್ಟ್ ಮಾರ್ಟಮ್ ಮಾಡೋದ್ ಬೇಡ, ನಮ್ಮ ಮಗಳ ದೇಹವನ್ನ ಕುಯ್ಯೋದ್ ಬೇಡ, ಯಾವುದು ಬೇಡ ಸರ್, ಅವಳು ಈಗಾಗಲೇ ಸಾಕಷ್ಟು ದಿನದಿಂದ ಅನಾರೋಗ್ಯದಿಂದ ಇದ್ಲು, ಹೀಗಾಗಿ ಹಾಗೇನೆ ನಮ್ಗೆ ಬಾಡಿಯನ್ನ ಕೊಟ್ಬಿಡಿ, ಹ್ಯಾಂಡ್ ಓವರ್ ಮಾಡಿ, ನಾವು ಅಂತ್ಯ ಸಂಸ್ಕಾರವನ್ನ ಮಾಡ್ಕೊಳ್ತೀವಿ ಅನ್ನೋ ಕೇಳಿದ್ರು. ಇದನ್ನ ಕೇಳಿದ್ದಂಥದನ್ನ ಪೊಲೀಸರು ಒಪ್ಪೋದಿಲ್ಲ. ಯಾಕಂತಂದ್ರೆ ಅನುಮಾನಗಳಿದಾವೆ, ಬೇಡ ಒಂದು PM ಮಾಡ್ಸೋಣ, ಒಂದು UDR ಅನ್ನ ರಿಜಿಸ್ಟರ್ ಮಾಡ್ಸೋಣ, ಮುಂದೆ ನೋಡೋಣಂತೆ, ತನಿಖೆ ಆಗ್ಲಿ, ಏನು ಸಮಸ್ಯೆ ಇಲ್ಲ ಅಂತಂದ್ರೆ ನಮ್ಮಿಂದನೂ ನಿಮ್ಗೆ ಯಾವ ರೀತಿಯಾದಂತ ಸಮಸ್ಯೆ ಆಗೋಲ್ಲ, ಯಾವ ಕಾರಣಕ್ಕೂ ಯಾವುದೇ ರೀತಿಯಾದಂತ ಸಮಸ್ಯೆ ಆಗಲ್ಲ ಅಂತೇಳಿ ಪೊಲೀಸರು ಕನ್ವಿನ್ಸ್ ಮಾಡಿ ದೂರ ತಗೊಳ್ತಾರೆ. ಚೈತ್ರ, ಈ ಒಂದು ಕೇಸನ್ನ ಪೊಲೀಸರು ಕನ್ವಿನ್ಸ್ ಮಾಡಿ ದೂರನ್ನ ತೆಗೆದುಕೊಂಡ ನಂತರ ಬಾಡಿಯಲ್ಲಿ ಆಕೆಯ ಸ್ಯಾಂಪಲ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾರೆ. ಆ ಸ್ಯಾಂಪಲ್ಸ್ ಅನ್ನ ತೆಗೆದುಕೊಂಡು FSL ಗೆ ಕಳಿಸ್ತಾರೆ. UDR ಅನ್ನ ಮಾಡಿದ ಬಳಿಕವಾಗಿ ಮೃತದೇಹದ ಸ್ಯಾಂಪಲ್ಸ್ ಗಳನ್ನ FSL ಗೆ ಕಳಿಸ್ತಾರೆ. FSL ನಲ್ಲಿ ಸಂಪೂರ್ಣವಾದಂತಹ ಒಂದಷ್ಟು ಅನಾಲಿಸಿಸ್ ಗಳಾಗಿ ಆ ವರದಿ ಬರಲಿಕ್ಕೆ 6 ತಿಂಗಳುಗಳ ಕಾಲ ಸಮಯ ಆಗುತ್ತೆ. ಅಂದ್ರೆ 2024 ಮೇ 5ನೇ ತಾರೀಕು ಇವರು ಮದುವೆ ಆಗುತ್ತೆ. 2025 ಏಪ್ರಿಲ್ ನಲ್ಲಿ 11 ತಿಂಗಳ ಬಳಿಕವಾಗಿ ಈತ ಆಕೆಯನ್ನ ಕೊಲೆಯನ್ನ ಮಾಡ್ತಾನೆ. ಅದು ಎಷ್ಟರ ಮಟ್ಟಿಗೆ ಪ್ಲಾನ್ ಅನ್ನ ಮಾಡ್ತಾನೆ ಅಂತಂದ್ರೆ, ಈತ ಒಂದು ಪ್ರಮುಖವಾದಂತಹ ಮೆಡಿಸಿನ್ ಅನ್ನ ತರ್ತಾನೆ. ಆ ಮೆಡಿಸಿನ್ ಯಾವುದು, ಎಲ್ಲಿಂದ ತಂದ ಅನ್ನೋದ್ರ ಬಗ್ಗೆ ಈಗ ತನಿಖೆನ ಮಾಡ್ತಾರೆ. ಒಬ್ಬ ಸರ್ಜನ್ಗೆ ಒಂದು ಮಾರಣಾಂತಿಕ ಮೆಡಿಸಿನ್ ಸಿಗುವಂತದ್ದೇನು ತುಂಬಾ ದೊಡ್ಡ ಕಷ್ಟ ಇಲ್ಲ. ಯಾಕಂದ್ರೆ ಸರ್ಜನ್ಗೆ ತುಂಬಾ ಸುಲಭವಾಗಿ ಆಕ್ಸೆಸ್ ಆಗುತ್ತೆ ಎಲ್ಲಾ ರೀತಿಯಾದಂತ ಮೆಡಿಸಿನ್ಸ್. ಹೀಗಾಗಿ ಆ ಮೆಡಿಸಿನ್ ತಂದು ಆಕೆ ತಂದೆ ಮುನೇರೆಡ್ಡಿ ಅವರ ಮನೆಯಲ್ಲಿಯೇ ಉಳಿಸಿರ್ತಾನೆ. ಅಲ್ಲೇನೆ ಆಕೆಗೆ IV ಅನ್ನ ಕೊಡ್ತಾನೆ. ಅಂದ್ರೆ ಸಲೈನಿನ ಮೂಲಕವಾಗಿ ಗ್ಲೂಕೋಸ್ ಕೊಡೋ ರೀತಿಯಲ್ಲಿ ಆಕೆಗೆ ಒಂದಷ್ಟು ಮೆಡಿಸಿನ್ ಅನ್ನ ಕೊಡ್ತಾನೆ. ಆ ಮೆಡಿಸಿನ್ ಕೊಡುವಂತ ಹಂತದಲ್ಲೇನೆ 2 ದಿನ ಸತತವಾಗಿ ಮನೆಯಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಅನ್ನ ಮಾಡ್ತಾರೆ. ಆ ಸಂದರ್ಭದಲ್ಲೇ ಈತ ಆ ಒಂದು IV ಯಲ್ಲಿ ಒಂದಷ್ಟು ಅನಸ್ಲೇಷಿಯಾದ ಅಂಶಗಳು ಇರುವಂತಹ ಒಂದು ಮಾರಣಾಂತಿಕ ಕೆಮಿಕಲ್ ಅನ್ನ ಆತ ಇಂಜೆಕ್ಟ್ ಅನ್ನ ಮಾಡ್ತಾನೆ. ಆ ಇಂಜೆಕ್ಟ್ ಅನ್ನ ಮಾಡಿದ ನಂತರದಲ್ಲಿ ಆಕೆಗೆ ಸಾಕಷ್ಟು ಪೇನ್ ಆಗುತ್ತೆ. ಈ ಪೇನ್ ಆದಂತ ಸಂದರ್ಭದಲ್ಲಿ ಫೋನ್ ಮಾಡಿ ಸಹಿತ ಕೇಳ್ತಾಳೆ, ಮೆಸೇಜ್ ಮಾಡಿ ಕೇಳ್ತಾಳೆ, ನಾನು IV ನ ತೆಗೆದು ಬಿಡ್ತೀನಿ, ನನ್ನ ಕೈಲಿ ಆಗ್ತಿಲ್ಲ ಕಂಟ್ರೋಲ್ ಮಾಡಕ್ಕೆ ಅಂತೇಳಿ. ಆದ್ರೆ ಆತ ಬೇಡ, ಇವತ್ತು ಒಂದು ದಿನ ಕಂಟ್ರೋಲ್ ಮಾಡ್ಕೊ, ನಾಳೆಯಿಂದ ಅದು ಪೇನ್ ಆಗಲ್ಲ, ಸಮಸ್ಯೆ ಏನು ಇರಲ್ಲ, ಇವತ್ತು ಒಂದಿನ ಕಂಟ್ರೋಲ್ ಮಾಡ್ಕೊ ಅಂತೇಳಿ ಹೇಳ್ತಾನೆ. ಈ ಮಾತನ್ನ ನಂಬಿ ಆಕೆ ಸುಮ್ಮನೆ ಕಂಟಿನ್ಯೂ ಆಗ್ತಾಳೆ. ಆದ್ರೆ ಬೆಳಗಿನ ಜಾವ ಜೊತೆಗೆ ಆಕೆಗೆ ತುಂಬಾ ಸುಸ್ತಾಗುತ್ತೆ. ಕೊನೆಗೆ ಆತನೇ ಸಹಿತವಾಗಿ ಆ ಕೃತಿಕಾ ರೆಡ್ಡಿ ಅವರ ತಂದೆ ಮುನೇರೆಡ್ಡಿ ಅವರು ಸಹಿತವಾಗಿ ಎಲ್ಲರೂ ಆಸ್ಪತ್ರೆಗೆ, ಅಲ್ಲಿರುವಂತ ಒಂದು ಖಾಸಗಿ ಆಸ್ಪತ್ರೆ ಕಾವೇರಿ ಕ್ಲಿನಿಕ್ ಅಂತ ಹೇಳಿರುತ್ತೆ, ಆ ಕಾವೇರಿ ಕ್ಲಿನಿಕ್ಗೆ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋದಾಗ ವೈದ್ಯರು ಹೇಳುವಂತದ್ದು ಈ ಆಲ್ರೆಡಿ ಡೆತ್ ಆಗಿದೆ. ಇಲ್ಲಿ ಇನ್ನೊಂದು ಪ್ಲಾನ್ ಅನ್ನ ಮಾಡಿರ್ತಾನೆ ಆತ, ಏನಾದ್ರೂ ಮಾಡಿ ಫ್ಯಾಮಿಲಿಯನ್ನ ಕನ್ವಿನ್ಸ್ ಮಾಡಿಕೊಂಡು PM ಅನ್ನ ಮಾಡಿಸಬಾರ್ದು ಅಂತ. PM ಅನ್ನ ಮಾಡಿಸಿದ್ರೆ, ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿಸಿದ್ರೆ ಆಕೆ ದೇಹದ ಸ್ಯಾಂಪಲ್ಸ್ ಗಳನ್ನ ತೆಗೆದುಕೊಳ್ತಾರೆ. ಅಲ್ಲಿ ಕೆಮಿಕಲ್ ಅನಾಲಿಸಿಸ್ ಮಾಡಿದಂತ ಸಂದರ್ಭದಲ್ಲಿ ಕೊಟ್ಟಿರುವಂತ ಮೆಡಿಸಿನ್ ಈಕೆಗೆ ಇದ್ದಂತ ಕಾಯಿಲೆದಲ್ಲ, ಬೇರೆ ಮೆಡಿಸಿನ್ ಕೊಟ್ಟಿದ್ದಾನೆ, ಇದರಿಂದನೇ ಸಾವನ್ನಾಗಿದೆ ಅನ್ನೋದು ಗೊತ್ತಾಗಬಹುದು. ಇದನ್ನ ಏನಾದ್ರೂ ಮಾಡಿ 16 ಅವರ್ಸ್ ಡಿಲೇ ಮಾಡಿದ್ದಾರೆ, ಅಂದ್ರೆ PM ಆಗೋದನ್ನ 16 ಗಂಟೆಗಳ ಕಾಲ ಡಿಲೇ ಮಾಡಿದ್ದೆ ಆದ್ರೆ ಆ ಕೆಮಿಕಲ್ ಆಕೆಯ ಬಾಡಿಯಿಂದ ಡಿಸಪಿಯರ್ ಆಗುತ್ತೆ ಅನ್ನೋದು ಆತನ ಪ್ಲಾನ್ ಆಗಿರುತ್ತೆ. ಆದ್ರೆ ಅಲ್ಲಿ ಅದು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಆತನಿಗೆ ಆ PM ಮಾಡಿದಂತ ಸಂದರ್ಭದಲ್ಲಿ ಈ ಎಲ್ಲಾ ಡೇಟಾ ಸಿಗುತ್ತೆ FSL ನ ಅಧಿಕಾರಿಗಳಿಗೆ. ಒಂದು ವೇಳೆ ಏನಾದ್ರು ಮನೆಯಲ್ಲಿ ಸಾವನ್ನಪ್ಪಿ ಒಂದಷ್ಟು ಸಮಯ ಅಲ್ಲೇ ಕನ್ಫರ್ಮ್ ಅನ್ನ ಮಾಡ್ಕೊಂಡು ಆಸ್ಪತ್ರೆಗೆ ಹೋಗ್ದಲೆ ಒಂದು 16 ಗಂಟೆಗಳ ಕಾಲ ಇದನ್ನ ಡಿಲೇ ಮಾಡಿತ್ತು ಅನ್ನೋದಾಗಿದ್ರೆ, ಡಿಲೇ ಆದ್ಮೇಲೆ ಯಾವ ಕಾರಣಕ್ಕೂ ಇದು ಯಾವ ಕಾರಣಕ್ಕೋಸ್ಕರ ಕೊಲೆ ಆಗಿದೆ ಅನ್ನೋದೇ ಗೊತ್ತಾಗ್ತಿರಲಿಲ್ಲ. ಆ ರೀತಿಯಾಗಿ ಇದೊಂದು ಕೊಲೆಯನ್ನ ಮುಚ್ಚಿಡ್ಲಾಗ್ತದೆ. ಮತ್ತೆ ಕೊಲೆ ಮಾಡಿ 6 ತಿಂಗಳುಗಳ ಕಾಲ ಈತ ಕೊಲೆ ಆಗಿದ್ದಂತ ಹೆಂಡತಿಯ ಮನೆಯವರ ಜೊತೆಯೂ ಚೆನ್ನಾಗಿದ್ದಾನೆ, ಮತ್ತೆ ಅದರಲ್ಲದೆ ಈತನ ಮನೆಯವರ ಜೊತೆ ಚೆನ್ನಾಗಿದ್ದಾನೆ, ಈತ ಎಲ್ಲಿ ಕೆಲಸ ಮಾಡ್ತಿದ್ದ ಅಲ್ಲಿಯೂ ಚೆನ್ನಾಗಿದ್ದಾನೆ. ಎಷ್ಟರ ಮಟ್ಟಿಗೆ ಕೋಲ್ಡ್ ಬ್ಲಡೆಡ್ ಅನಿಮಲ್ ರೀತಿಯಲ್ಲಿ ಈತ ವರ್ತನೆ ಮಾಡಿದ್ದಾನೆ ಅಂತಂದ್ರೆ, ಇಷ್ಟು ಒಂದು ದೊಡ್ಡ ಮಟ್ಟದ ಪ್ಲಾನ್ ಅನ್ನ ಮಾಡಿ ಅದನ್ನ 100% ಯಾವುದೇ ರೀತಿಯ ಸಮಸ್ಯೆ ಆಗದಂಗೆ ಎಕ್ಸಿಕ್ಯೂಟ್ ಅನ್ನ ಮಾಡಿ, ಅದೆಲ್ಲವೂ ಆದ ಮೇಲೆ ಯಾರಿಗೂ ಗೊತ್ತಾಗದ ಹಾಗೆ ನಾರ್ಮಲ್ ವ್ಯಕ್ತಿಯ ಹಾಗೆ ನಾರ್ಮಲ್ ಜೀವನವನ್ನ ಮಾಡ್ತಿದ್ದಾನೆ. ಇದುವರೆಗೆ 2ನೇ ಮದುವೆಯನ್ನೂ ಸಹಿತ ಆಗಿಲ್ಲ. ಯಾಕೆ, ಏನು, ಎತ್ತ, ಇದೆಲ್ಲದರ ಬಗ್ಗೆ ಸಹಿತ ಪೊಲೀಸರಿಗೆ ತನಿಖೆಯನ್ನ ಮಾಡ್ತಿದ್ದಾರೆ. ಮಣಿಪಾಲದಲ್ಲಿ ಇವತ್ತು ಬೆಳಗಿನ ಜಾವ ಅವನನ್ನ ವಶಕ್ಕೆ ಪಡ್ಕೊಳ್ತಾರೆ. ಇಲ್ಲಿ ಒಂದು ಸಣ್ಣ ಪಾಯಿಂಟ್ ಇದೆ, ಏನಂತ ಅಂದ್ರೆ ಇಲ್ಲಿ ಈಕೆಗೆ ಆರೋಗ್ಯ ಸಮಸ್ಯೆ ಇದೆ, ಅಜೀರ್ಣದ ಸಮಸ್ಯೆ ಇದೆ, ಲೋ ಶುಗರ್ ಇದೆ, ಮತ್ತೆ ಈಕೆ ಪದೇ ಹುಷಾರನ್ನ ತಪ್ಪಿರ್ತಾಳೆ ಅನ್ನೋದು ಆಕೆಯ ಪೋಷಕರಿಗೆ ಗೊತ್ತಿರುವಂತ ವಿಚಾರ. ಈ ವಿಚಾರವನ್ನ ಮುಚ್ಚಿಟ್ಟು ಮದುವೆ ಮಾಡ್ತಾರೆ ಅನ್ನೋದೇ ಪ್ರಮುಖವಾಗಿ ಮಹೇಂದರ್ ರೆಡ್ಡಿಯ ಆರೋಪ. ನಾನೊಬ್ಬ ಉತ್ತಮವಾದಂತ ಸರ್ಜನ್ ಆಗಿದ್ದೀನಿ, ನನಗೆ ಒಳ್ಳೆ ಕಡೆ ಹೆಣ್ಣು ಸಿಕ್ತಿತ್ತು, ಆದ್ರೆ ಇವರು ನನಗೆ ಒಬ್ಬ ಪ್ರತಿನಿತ್ಯ ರೋಗದಿಂದ ಬಳಲುವಂತ ಅಥವಾ ಕನಿಷ್ಠ ವಾರದಲ್ಲಿ 3 ದಿನ 4 ದಿನ ರೋಗದಿಂದ ಬಳಲುವಂತ ಒಬ್ಬ ಹುಡುಗಿಯನ್ನ ಮದುವೆ ಮಾಡಿದ್ರು ಅನ್ನೋದು ಈತನಿಗೆ ಇದ್ದಂತ ಕೊಪ್ಪ. ಮತ್ತೆ ಈತನೂ ಕೂಡ ಸರ್ಜನ್ ಆಗಿರೋದ್ರ ಕಾರಣ ಅವಳಿಗೆ ಟ್ರೀಟ್ ಮಾಡುವಂತ ಪ್ರಯತ್ನವನ್ನು ಸಹಿತ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಾನೆ. ಹೀಗಾಗಿನೇ ಈತ ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ ಅನ್ನೋ ನಿಟ್ಟಿನಲ್ಲೇನೆ ಅವರಿಗೆ ಇವನ ಮೇಲೆ ಒಂದಷ್ಟು ನಂಬಿಕೆಗಳು ಬರುತ್ತೆ. ಕೊನೆ ಹಂತದಲ್ಲೂ ಸಹಿತ ಇವನೇ ಟ್ರೀಟ್ ಮಾಡ್ತಾನೆ, ಆಕೆ ಸಾಯುವ ಹಂತದಲ್ಲೂ ಸಹಿತ ಇವನೇ ಟ್ರೀಟ್ ಮಾಡ್ತಾ ಇರ್ತಾನೆ. ಹೀಗಾಗಿ ಈತನೇ ಟ್ರೀಟ್ಮೆಂಟ್ ಮಾಡ್ತಿರೋದ್ರಿಂದ ಇಷ್ಟೊಂದು ದೊಡ್ಡ ಸಮಸ್ಯೆ ಆಗಲ್ಲ ಇದು ಅನ್ನೋ ಮಟ್ಟಕ್ಕೆ ಅವರು ಇಡೀ
ಕುಟುಂಬದವರು ಈತನ ಮೇಲೆ ನಂಬಿಕೆಯನ್ನ ಇಟ್ಟಿರ್ತಾರೆ. ಅಷ್ಟರ ಮಟ್ಟಕ್ಕೆ ಇವನು ನಂಬಿಕೆಯನ್ನ ಉಳಿಸ್ಕೊಂಡಿರ್ತಾನೆ. ಆ ನಂಬಿಕೆಯನ್ನ ಇಟ್ಕೊಂಡೆ ಆಕೆಯ ಹೆತ್ತ ತಂದೆಯ ಮನೆಯಲ್ಲಿಯೇ ಆಕೆಗೆ ಕೊಡ್ತಿದ್ದಂತ ಮೆಡಿಸಿನ್ ನಲ್ಲಿ ಇವನಿಗೆ ಬೇಕಾದಂತ ಒಂದು IVF ನ ಕೊಟ್ಟು IV ಒಳಗಡೆ ಇವನಿಗೆ ಬೇಕಾದಂತ ಒಂದು ಮಾರಣಾಂತಿಕ ಕೆಮಿಕಲ್ ಉಳ್ಳಂತಹ ಇನ್ನೊಂದು ಮೆಡಿಸಿನ್ ಅನ್ನ ಕೊಟ್ಟು ಆಕೆಯನ್ನ ಸಾಯಿಸ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾನೆ. ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಅವರ ತಂದೆ ತಾಯಿ ಮುಂದೆನೆ ಇವನು ಇಂಜೆಕ್ಷನ್ ಅನ್ನ ಕೊಟ್ಟಿರ್ತಾನೆ. ಆದ್ರೆ ಯಾರಿಗೂ ಸಹಿತ ಅನುಮಾನನೂ ಇರೋಲ್ಲ. ಮತ್ತೆ ಇವನ್ ಆತನ ವೈಫ್ ಕೃತಿಕಾ ರೆಡ್ಡಿಗೂ ಸಹಿತ ಯಾವುದೇ ರೀತಿಯಾದಂತಹ ಅನುಮಾನ ಇರೋದಿಲ್ಲ ಚೈತ್ರ. ಇಷ್ಟರ ಮಟ್ಟಕ್ಕೆ ಇವನು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾನೆ.